ಶುಕ್ರವಾರ ಸಂಜೆಯ ಬಿಗ್ ಬಾಸ್ ವೋಟಿಂಗ್ ರಿಸಲ್ಟ್ ನೋಡೋದಾದರೆ ನಿಮಗೆಲ್ಲ ಗೊತ್ತೇ ಇದೆ. 8ನೇ ವಾರ ಅಂದರೆ ಈ ವಾರದಲ್ಲಿ ನಾಮಿನೇಟ್ ಆಗಿರೋದು 7 ಜನ. 6 ಜನ ಮನೆಯವರಿಂದ ನಾಮಿನೇಟ್ ಆಗಿದ್ದಾರೆ. ಒಬ್ಬ ಡೈರೆಕ್ಟ್ ನಾಮಿನೇಟ್ ಆಗಿದ್ದಾನೆ ಅಂತಲೇ ಹೇಳ್ಬೋದು, ಅದು ಹನುಮಂತ ಅವರು. ಸೊ ವಿಡಿಯೋದಲ್ಲಿ ಎಲ್ಲ ಡಿಸ್ಕಷನ್ ಮಾಡೋಣ. ಯಾರು ಮೊದಲನೇ ಸ್ಥಾನದಲ್ಲಿದ್ದಾರೆ ಶುಕ್ರವಾರದ ಸಂಜೆ ವೋಟಿಂಗ್ ರಿಸಲ್ಟಲ್ಲಿ, ಯಾರು 2ನೇ ನಂಬರು, ಸೊ ಯಾರಿಗೆ ಅತಿ ಕಮ್ಮಿ ಓಟ್ ಬಂದಿದೆ ಎಲ್ಲ ಡಿಸ್ಕಷನ್ ಮಾಡೋಣ. ಸೊ ಚಾನಲ್ಗೆ ನೀವೇನಾದರೂ ಮೊದಲನೇ ಬಾರಿ ವಿಸಿಟ್ ಮಾಡಿದರೆ ಮಿಸ್ ಮಾಡದೆ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಈಗಲೇ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟ್ ನೇಮ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತಲೇ ಹೇಳ್ತೀನಿ. ಇನ್ನು ಡೈರೆಕ್ಟಾಗಿ ನೋಡೋಣಾದರೆ ಈ ವಾರ 7 ಜನ ನಾಮಿನೇಟ್ ಆಗಿದ್ದಾರೆ. ಮೊದಲನೇದಾಗಿ ಚೈತ್ರಾ ಕುಂದಾಪುರ್, ಎರಡನೇದಾಗಿ ಮಂಜು, ತ್ರಿವಿಕ್ರಮ್, ಮೋಕ್ಷಿತಾ, ಗೌತಮಿ, ಧರ್ಮ, ಹನುಮಂತ ಅವರು ಕ್ಯಾಪ್ಟನ್ನಿಂದ ನೇರ ನಾಮಿನೇಟ್ ಆಗಿದ್ದಾರೆ. ಸೊ ಅವರು ಈ ವಾರ ನಾಮಿನೇಷನಲ್ಲಿ ಇದ್ದಾರೆ ಅಂತಲೇ ಹೇಳ್ಬೋದು. ಸೊ ಆದರೆ ನಾಮಿನೇಷನಲ್ಲಿ ಇದ್ದರೂ ಕೂಡ ಮೊದಲನೇ ಸ್ಥಾನ ಬಂದಿರೋದು ಹನುಮಂತ್ಗೆ ಅಂತಲೇ ಹೇಳ್ತೀನಿ. ಹನುಮಂತ್ ಅವ್ರಿಗೆ ಮಾತ್ರ ಹೆವಿ ಅಂದರೆ ಹೆವಿ ಸಪೋರ್ಟ್ ಬರ್ತಾಯಿದೆ ವೋಟಿಂಗಲ್ಲಿ. ಸೊ ನೀವು ಕಮೆಂಟ್ ಬಾಕ್ಸಲ್ಲಿ ಕೂಡ, ನಾನು ವಿಡಿಯೋದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕೂಡ ನೀವು ಚೆಕ್ ಮಾಡ್ಬೋದು. ಸೊ ಎಲ್ಲರೂ ಯಾರಿಗೆ ವೋಟ್ ಹಾಕಿದ್ದಾರೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ನೀವು ಒಬ್ಬರು 99 ವೋಟ್ನ ಹಾಕ್ಬೋದು. ಸೊ ಶುಕ್ರವಾರ ರಾತ್ರಿ 12 ಗಂಟೆವರೆಗೂ ವೋಟಿಂಗ್ ಲೈನ್ ಓಪನ್ ಇರುತ್ತೆ. ನೀವು ಕೂಡ ಇನ್ನೂ ವೋಟ್ ಮಾಡಿಲ್ಲ ಅಂದರೆ ಬೇಗ ಹೋಗಿ ವೋಟ್ ಮಾಡಿ ಅಂತಲೇ ಹೇಳ್ತೀನಿ. ನಿಮ್ಮ ನೆಚ್ಚಿನ ಸ್ಪರ್ಧಿಗೆ ವೋಟ್ ಮಾಡಿ, ಸೊ ಸಪೋರ್ಟ್ ಮಾಡಿ. ಈಗ ನೋಡೋದಾದರೆ ಮೊದಲನೇ ಸ್ಥಾನ ಬಂದಿರೋದು ನಿಮ್ಗೆ ಆಗಲೇ ಹೇಳಿದಾಗೆ ಹನುಮಂತ ಅಂತಲೇ ಹೇಳ್ಬೋದು. ಹನುಮಂತ ಅವರು ಮೊದಲನೇ ಸ್ಥಾನ 2ನೇ ಸ್ಥಾನ ಬಿಟ್ಟು ಹಿಂದೆ ಮುಂದೆ ಆಗಿಲ್ಲ ಅಂತಲೇ ಹೇಳ್ಬೋದು. ಸೊ ಒಂದು ಸರ್ತಿ ತ್ರಿವಿಕ್ರಮ್ ಅವರು ಮೊದಲನೇ ಸ್ಥಾನಕ್ಕೆ ಹೋಗ್ತಾರೆ, ಒಂದು ಸರ್ತಿ ಹನುಮಂತ ಅವರು. ಆದರೆ ಈಗ ಲಾಸ್ಟ್ ಬರ್ತಾ ಇದ್ದಾಗೆ ಹನುಮಂತ ಅವರು ಮೊದಲನೇ ಸ್ಥಾನ ಬಿಟ್ಟು ಕೊಡ್ತಾ ಇಲ್ಲ ಅಂತಲೇ ಹೇಳ್ಬೋದು. ವೋಟಿಂಗಲ್ಲಿ ಮೊದಲನೇ ಸ್ಥಾನ ಬಂದಿರೋದು ಹನುಮಂತ ಅವರಿಗೆ, 2ನೇ ಸ್ಥಾನ ಬಂದಿರೋದು ತ್ರಿವಿಕ್ರಮ್. ಸೊ ತ್ರಿವಿಕ್ರಮ್ಗೂ ಹೆವಿ ಸಪೋರ್ಟ್ ಇದೆ. ಸೊ ಇವರು ಮಾತ್ರ ಟಾಪ್ ಕಂಟೆಸ್ಟೆಂಟ್ ಅಂತಲೇ ಹೇಳ್ಬೋದು. ಇವರಿಬ್ಬರು ನಾಮಿನೇಟ್ ಆದರೆ ಮೊದಲನೇ ಸ್ಥಾನ ಇವ್ರಿಗೆ ಇರುತ್ತೆ ಅಂತಲೇ ಹೇಳ್ತೀನಿ. ಇನ್ನು ಥರ್ಡ್ ಕಂಟೆಸ್ಟೆಂಟ್ ಯಾರಂದರೆ ಅದು ಉಗ್ರಂ ಮಂಜು ಅಂತಲೇ ಹೇಳ್ಬೋದು. ಇವರು ಕೂಡ ಹೆವಿ ಕಾಂಪಿಟೇಷನ್ ಕೊಡ್ತಾಯಿದ್ದಾರೆ. ಇವರು 3ನೇ ಸ್ಥಾನ ಬಿಟ್ಟು ಅಳಗಾಡಿಲ್ಲ ಅಂತಲೇ ಹೇಳ್ಬೋದು. ಇಷ್ಟು ದಿನ ವೀಡಿಯೋ ಮಾಡಿದ್ದೀನಿ. ಸೊ ನಮಗೆ ಬಂದ ಅಪ್ಡೇಟ್ ಪ್ರಕಾರ ಉಗ್ರಂ ಮಂಜು ಅವರು 3ನೇ ಸ್ಥಾನದಲ್ಲೇ ಇದ್ದಾರೆ. 4ನೇ ಸ್ಥಾನ ನೋಡೋದಾದರೆ ತುಂಬ ವೇರಿಯೇಷನ್ ಆಗ್ತಾಯಿದೆ. ಇನ್ನು ಮುಂದೆ ಬರೋ ಸ್ಪರ್ಧಿಗಳದೆಲ್ಲ ವೋಟಿಂಗು. 4ನೇ ಸ್ಥಾನದಲ್ಲಿರೋದು ಮೋಕ್ಷಿತಾ ಅಂತಲೇ ಹೇಳ್ಬೋದು. ಮೋಕ್ಷಿತಾ ಅವರು ಈ ವಾರ ಅತಿ ಹೆಚ್ಚು ಓಟ್ಗಳನ್ನ ಪಡೆದು 4ನೇ ಸ್ಥಾನದಲ್ಲಿ ಬಂದಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು 5ನೇ ಸ್ಥಾನ ಗೌತಮಿ ಜಾಧವ್ ಅವರು ಡೇಂಜರ್ ಝೋನ್ ಅಂತಲೇ ಹೇಳ್ಬೋದು. ಯಾಕಂದರೆ ಇವರು ಒಂದು ಸರ್ತಿ 6ನೇ ಸ್ಥಾನಕ್ಕೆ ಕೂಡ ಹೋಗಿದ್ದಾರೆ ಅಂತಲೇ ಹೇಳ್ಬೋದು. ಆದರೆ ಇವತ್ತಿನ ವೋಟಿಂಗ್ ರಿಸಲ್ಟಲ್ಲಿ, ಶುಕ್ರವಾರದ ಸಂಜೆ ವೋಟಿಂಗ್ ರಿಸಲ್ಟಲ್ಲಿ ಇವರು 5ನೇ ಸ್ಥಾನದಲ್ಲಿ ಇದ್ದಾರೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು 6ನೇ ಸ್ಥಾನ ಸೇಮ್ ಧರ್ಮ ಕೀರ್ತಿರಾಜ್. ಇವರು ಮತ್ತೇನು 7ನೇ ಸ್ಥಾನ ಇಲ್ಲಿರೋದು ಚೈತ್ರಾ ಕುಂದಾಪುರ್, ನಿಮಗೆಲ್ಲ ಗೊತ್ತೇ ಆಗಿರುತ್ತೆ. ಸೊ ಇವರು ಮಾತ್ರ ಡೇಂಜರ್ ಝೋನ್ ಅಂತಲೇ ಹೇಳ್ಬೋದು. ಇವರಿಬ್ಬರಲ್ಲಿ ಯಾರಾದರೂ ಈ ವಾರ ಹೋಗೋ ಚಾನ್ಸ್ ತುಂಬ ಇದೆ. ಹೇಳೋಕ್ಕಾಗಲ್ಲ, ಪಾಪ ಧರ್ಮ ಅವ್ರನ್ನೂ ಕೂಡ ಕಳಿಸ್ಬೋದು. ವೋಟಿಂಗ್ ಲೈನ್ ಮುಖಾಂತರ ನಾಮಿನೇಟ್ ಮಾಡೋ ಚಾನ್ಸ್ ಕಮ್ಮಿ ಇದೆ. ಯಾಕಂದರೆ ಚೈತ್ರಾ ಕುಂದಾಪುರ್ ಅವರು ತುಂಬ ಜಗಳ ಮಾಡ್ತಾರೆ ಅಂತಲೇ ಹೇಳ್ತೀನಿ. ಜಗಳ ಇದ್ದರೆ TRP ಬರುತ್ತೆ ಅಂತ ನಿಮಗೂ ಗೊತ್ತೇ ಇದೆ. ಆ ಕಾರಣಕ್ಕೆ ಚೈತ್ರಾ ಕುಂದಾಪುರ ಅವ್ರನ್ನ ಇನ್ನೂ ಒಂದು ವಾರ ಇಟ್ಕೋ ಚಾನ್ಸ್ ಇದೆ ಅನಿಸ್ತಾ ಇದೆ. ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ? ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ವಾರ ಮನೆಯಿಂದ ಯಾರು ಹೊರಗೆ ಹೋಗಬೇಕು ಅನ್ನೋದನ್ನ ಕಮೆಂಟ್ ಮಾಡಿ. ಸೊ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಈಗಲೇ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ಗೆ ಹೊಸಬ್ರಿದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಸೊ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ.